ನೀನ್ ಈ ಮಾಲ್ನ ಯಾವ ಕಂಪ್ನಿಗೆ ತಗೊಂಡ್ ಹೋಗ್ತಿದ್ಯಾ ಅಣ್ಣ? ಚಮಕ್ಲಾಲ್ ಅಂತ ಆಯಿಲ್ ಡೆಲಿವರಿ ಕೂಡ ಕೇಳಿದಾರೆ ಮೇಡಮ್, ಆ ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಸರ್ ಸರ್ ಒಂದ್ಸಲ ಇಲ್ಲಿ ಬನ್ನಿ. ಹಾ ಬರ್ತೀನಿ. ಏನೂ ಇಲ್ಲ ಅಣ್ಣ, ನಮ್ಮ ಹತ್ರ ಕೆಲವೊಂದು ಆಯಿಲ್ ಡಬ್ಬ ಇದೆ. ನಿಮ್ಮ ಆಟೋದಲ್ಲಿರೋ ಆಯಿಲ್ ಡಬ್ಬನ ನಮಗೆ ಕೊಟ್ಟು ನಮ್ಮ ಹತ್ರ ಇರೋ ಆಯಿಲ್ ಡಬ್ಬಗಳನ್ನ ಚಮಕ್ಲಾಲ್ ಕಂಪನಿಗೆ ಅನ್ಲೋಡ್ ಮಾಡಬೇಕು. ಅಯ್ಯೋ, ನೀವು ಕೊಡೋ ಆಯಿಲ್ ಡಬ್ಬಗಳನ್ನ ಚಮಕ್ಲಾಲ್ ಕಂಪ್ನಿಯಲ್ಲೇ ಅನ್ಲೋಡ್ ಮಾಡ್ಬೇಕಾ? ಹಾಗೆ ಮಾಡಿದ್ರೆ ನನ್ನ ಪ್ರಾಣ ತೆಗಿತಾರೆ ಸರ್. ಈಗ ನಿನಗೆ ಲಕ್ಷ ಕೊಟ್ಟರು ಕೂಡ ಅವ್ರು ನಿನ್ನ ಪ್ರಾಣ ತೆಗಿತಾರಾ? ಏನು ಲಕ್ಷಣ? ಸಾಲಿಲ್ಲ ಅಂದ್ರೆ ಹೇಳು, ಇನ್ನೂ 5-10 ಸೇರಿಸ್ಕೊಳ್ಳೋಣ. ಹಂಗೆ ಆಗ್ಲಿ ಸರ್, ಕೊಡಿ ಕೊಡಿ. 6 ಡಬ್ಬ ಏನ್ ಸರ್, 60 ಡಬ್ಬ ಕೊಟ್ಬಿಡಿ. ಪೂರ್ತಿ ಚಮಕ್ಲಾಲ್ ಕಂಪ್ನಿಯಲ್ಲೇ ಇಳಿಸ್ಬಿಡ್ತೀನಿ. ನಿನ್ ಟ್ಯಾಲೆಂಟ್ ಗೊತ್ತಿರೋದಕ್ಕೆ ನಾವ್ ನಿನ್ನ ಮೀಟ್ ಮಾಡಿದ್ದು ಅಣ್ಣ. ಅಂದ್ಹಾಗೆ ಕೇಳೋದನ್ ಮರ್ತಿದ್ದೆ, ಮೊನ್ನೆ ಜಾನ್ಕಮ್ಮ ಸ್ವೀಟ್ ಶಾಪ್ ಅಲ್ಲಿ ಕಳಪೆ ಆಯಿಲ್ ಡಬ್ಬ ತಗೊಂಡ್ ಹೋಗಿಟ್ಟಿದ್ದು ನೀನೇ ಅಲ್ವಾ ಅಣ್ಣ? ಈ ವಿಷಯ ನಿಮ್ಗೆ ಗೊತ್ತಾಯ್ತು ಮೇಡಮ್? ಅದೇ ಇದಕ್ಕೆ ಮುಂಚೆ ಮಾಡಿದವರೇ ನಮಗೆ ಹೇಳಿದ್ರಣ್ಣ, ಅಷ್ಟೇ. ಓ, ದಾಸ ಅವ್ರು ಹೇಳಿದ್ರಾ? ಸ್ವಲ್ಪ ದುಡ್ಡು ಕೊಟ್ಟಿದ್ರು, 25,000. ಆ ಡಬ್ಬಗಳನ್ನ ಈ ಡಬ್ಬಗಳಿಗೆ ಮಿಕ್ಸ್ ಮಾಡಿ ಜಾನಕಿ ರಾಮಯ್ಯ ಕಂಪ್ನಿಗೆ ಕೂಡ ಕೇಳಿದ್ರು, ಅಷ್ಟೇ. ಪೂರ್ತಿ ಮಿಕ್ಸ್ ಮಾಡಿ ಗೋಡನ್ಗೆ ಹಾಕ್ಬಿಟ್ಟೆ. ಡಬ್ಬು ಜೊತೆ ದರಿದ್ರ ನೋಟ್ ಹೋಗ್ಬಿಡ್ತು. ಕಳಪೆ ಆಯಿಲ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಆ ಶಾಪ್ನ ಸೀಸ್ ಮಾಡಿದ್ರು. ಅದೆಲ್ಲ ನನ್ ಟ್ಯಾಲೆಂಟೇ. ಯಾಕೆ ಮೇಡಮ್ ಹಿಂಗ್ ಹೊಡೆದು ಬಿಟ್ರಿ? ಏನೋ ಮನೆ ಹಾಳ, ದುರಾಸೆಗ್ ಬಿದ್ದು ಇಂಥ ಕೆಲ್ಸ ಮಾಡ್ತೀಯಾ? ನಿನ್ನಂತವನನ್ನ ಏನೇ ಮಾಡಿದ್ರು ಪಾಪ ಬರಲ್ಲ ಕಣೋ. ನನ್ನ ಸುಮ್ಮನೆ ಬಿಡಬಾರ್ದು ಮೈತಿಲಿ, ಸರಿಯಾಗಿ ಬಾರಿಸ್ಬೇಕು. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಹೊಡಿಬೇಡಿ ಸರ್. ಸತ್ತು ಹೋಗೋ, ಪೀಡೆ ತೊಲಗೋಗುತ್ತೆ ನಿನ್ನು. ಸರ್ ಹೊಡಿಬೇಡಿ ಸರ್, ಸರ್ ಸರ್ ಹೊಡಿಬೇಡಿ ಸರ್. ಉತ್ತಮ್ ಅವ್ರೆ ನಿಲ್ಲಿ, ನನ್ ಮಾತ್ ಕೇಳಿ. ದುಡ್ಡಿಗ್ ದುರಾಸೆ ಪಟ್ಟು ಗಲೀಜ್ ತಿನ್ನೋ ನಿನ್ನಂತವ್ರು ಇರೋದ್ರಿಂದಾನೆ ಸೊಸೈಟಿಲಿ ಮನೆ ಹಾಳ್ರು ತುಂಬಾ ಬೆಳೆದ್ ಬಿಟ್ಟಿದಾರ್ ಕಣೋ. ಒಂದ್ಸಲ ನಿನ್ನ ಜೈಲಿಗೆ ಕಳ್ಸಿದ್ರೇನೆ ನಿನಗ್ ಬುದ್ಧಿ ಬರೋದು. ಅಯ್ಯೋ ಅಯ್ಯೋ ಮೇಡಮ್, ಬೇಡ ಮೇಡಮ್, ಬೇಡ ಮೇಡಮ್. ನನ್ಗೆ ಮಕ್ಳು ಮರಿ ಇದ್ದಾರೆ, ಏನೋ ಬುದ್ಧಿ ಕೆಟ್ಟ ತಪ್ಪು ಕೆಲಸ ಮಾಡಿದೆ, ನನ್ನ ಕ್ಷಮಿಸ್ಬಿಡಿ ಮೇಡಮ್. ಸರ್ ಸರ್, ಅಮ್ಮ ಬೇಕಂದ್ರೆ ಕಾಲ್ ಹಿಡ್ಕೊಂತೀನಿ ಅಮ್ಮ, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಬೇಕಂದ್ರೆ ನೀವ್ ಏನ್ ಹೇಳ್ತೀರೋ ಅದನ್ನ ಮಾಡ್ತೀನಿ ಸರ್. ಏನು ಏನ್ ಹೇಳಿದ್ರು ಮಾಡ್ತೀಯಾ? ಹೌದು ಮೇಡಮ್. ಸರಿ, ಈಗ ನಮಗ್ ಹೇಳಿದ್ದನ್ನೇ ನಮ್ ಸ್ವೀಟ್ ಶಾಪ್ ಹತ್ರ ಬಂದು ಮೀಡಿಯಾ ಮುಂದೆ, ಪೊಲೀಸ್ ಅವ್ರ ಮುಂದೆ ಹೇಳ್ತೀಯಾ? ಒಪ್ಕೊಂತೀನಿ ಮೇಡಮ್, ಒಪ್ಕೊಂತೀನಿ ಸರ್. ನಿಜ ತಾನೇ? ಸರ್ ನಮ್ ತಾಯಿನೇ ಸರ್, ನಿಜ. ಜಾನ್ಕಮ್ ಅವರೇ, ನಿಮ್ ಮೇಲಿರೋ ಗೌರವದಿಂದ, ಕಂಪ್ನಿ ಮೇಲಿರೋ ರೆಸ್ಪೆಕ್ಟ್ ಇಂದ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ವಿ. ಬಟ್ ಕೊಟ್ಟಿದ್ದ ಟೈಮ್ ಒಳಗಡೆ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಶಾಪ್ನ ಸೀಸ್ ಮಾಡ್ತಿದೀವಿ. ಇನ್ಸ್ಪೆಕ್ಟ್ರೆ, ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ. ನನ್ ಮೊಮ್ಮಗಳು ಬರ್ತಾರೆ, ನಿಜ ಏನು ಅಂತ ಪ್ರೂವ್ ಮಾಡ್ತಾರೆ. ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಪ್ಲೀಸ್ ಸರ್. ಸಾರಿ ಮೇಡಮ್, ಈಗಾಗಲೇ ನಮಗೆ ತುಂಬಾ ಲೇಟ್ ಆಗಿದೆ. ಮೇಲಿಂದ ನಮಗೆ ತುಂಬಾ ಪ್ರೆಷರ್ ಬರ್ತಿದೆ. ಜೊತೆಗೆ ನೀವು ನಿಮ್ ದುಡ್ಡಿಂದ ಪೊಲೀಸ್ನವ್ರು ಬಾಯಿ ಮುಚ್ಚಿಸ್ತಿದ್ದಾರೆ ಅಂತ, ಅದಕ್ಕೆ ನಾವು ಆಕ್ಷನ್ ತಗೊಳ್ತಿಲ್ಲ ಅಂತ ಮೀಡಿಯಾದವರು ಬೊಬ್ಬೆ ಆಗ್ತಿದ್ದಾರೆ. ಈಗ ಸೀಸ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಳಿದ ಮಾತೆ ನಿಜ ಆಗ್ಬಿಡುತ್ತೆ. ಆಕ್ಷನ್ ತಗೊಳ್ಳೇಬೇಕು. ಇನ್ಸ್ಪೆಕ್ಟ್ರೆ, ಬೇಕಾದ್ರೆ ನಿಮ್ ಕಮಿಷನರ್ ಜೊತೆಗೆ ನಾನ್ ಮಾತಾಡ್ತೀನಿ. ಒಂದ್ ಅರ್ಧ ಗಂಟೆ ಇರಿ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್. ಸರ್ ಆಲ್ರೆಡಿ ಕಮಿಷನರ್ ಆರ್ಡರ್ ಕೊಟ್ಟಿರೋದಕ್ಕೆ ಬಂದಿರೋದು. ನೀವು ಅವ್ರ ಹತ್ರ ಮಾತಾಡಿದ್ರು ಯಾವುದೇ ಉಪಯೋಗ ಆಗೋಲ್ಲ. ಪ್ಲೀಸ್ ನೀವೆಲ್ಲರೂ ಫಸ್ಟ್ ಹೊರಗೆ ನಡೀರಿ. ಇಲ್ಲ ಇಲ್ಲ, ನಮ್ ಶಾಪ್ ಸೀಸ್ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ, ಬಿಡಲ್ಲ.
ಇನ್ಸ್ಪೆಕ್ಟರ್ ಪ್ಲೀಸ್ ಸೀಸ್ ಮಾಡಕ್ ಬಿಡಲ್ಲ ನಾನು. ಉತ್ತಮ್ ಮೈಥಿಲಿ ಬರೋವರೆಗೂ ಯಾರು ಇಲ್ಲಿಂದ ಆಚೆ ಹೋಗ್ಬೇಡಿ. ಹೇಗ್ ಸೀಸ್ ಮಾಡ್ತಾರೋ ನಾನು ನೋಡ್ತೀನಿ. ನೀವ್ ಈ ರೀತಿ ಹಠ ಮಾಡಿದ್ರೆ ನಾವು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಪರಿಸ್ಥಿತಿನ ಅಷ್ಟು ದೂರ ತಗೊಂಡು ಹೋಗ್ಬೇಡಿ. ಏನ್ ಸರ್ ಹೆದರ್ಸ್ತಾ ಇದ್ದೀರಾ? ನಮ್ದೇನಾದ್ರೂ ಸಣ್ಣ ಪುಟ್ಟ ಕಂಪನಿ ಅನ್ಕೊಂಡಿದ್ದೀರಾ? CCTV ನೋಡಿ, ಒಂದ್ಸಲ ಏನ್ ನಡೆದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಏನ್ ಮೇಡಮ್, ಪೊಲೀಸ್ನವ್ರಿಗೆ ವಾರ್ನಿಂಗ್ ಕೊಡ್ತಿದ್ದೀರಾ? ನಾವು ಮನಸ್ಸು ಮಾಡ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮೆಲ್ರೂ ಆಚೆಗೆ ಹಾಕಿಸ್ಬೋದು. ಸರಿ, ಹೊರಗಡೆ ಕಳ್ಸಿ, ಆಮೇಲೆ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಸಿಸ್ಟರ್ ಪ್ಲೀಸ್ ಕೋಪ ಮಾಡ್ಕೋಬೇಡ. ಹೊರಗಡೆ ಮೀಡಿಯಾದವ್ರಿದ್ದಾರೆ. ಅಕಸ್ಮಾತ್ ಏನಾದರೂ ಕುತ್ಕೆ ಹಿಡಿದು ಆಚೆ ತಳ್ಳಿಬಿಟ್ರು ಅಂದ್ರೆ ಇಲ್ಲಿವರೆಗೂ ನಾವು ಬೆಳೆಸ್ಕೊಂಡು ಬಂದಿರೋ ಗೌರವ ಪ್ರತಿಷ್ಠೆ ಪೂರ್ತಿ ಮಣ್ಣಾಗೋಗ್ಬಿಡುತ್ತೆ. ಪ್ಲೀಸ್. ನಿಜಾನೇ ಅಣ್ಣ. ಯೋಚನೆ ಮಾಡು ಸಿಸ್ಟರ್. ಓಕೆ ಫೈನ್, ಒಂದ್ ನಿಮಿಷ ಇರಿ. ಅತ್ತೆ, ವಿಷಯ ದೊಡ್ಡದಾಗಕ್ಕೂ ಮುಂಚೆ ನಾವೇ ಇಲ್ಲಿಂದ ಆಚೆ ಹೋಗೋದು ಒಳ್ಳೇದು ಅನಿಸ್ತಾ ಇದೆ. ಏನ್ ಮಾತಾಡ್ತಾ ಇದ್ಯಾ ಸುಹಾಸಿನಿ? ನಾವು ನಮ್ ಶಾಪ್ನ ಬಿಟ್ಟು ಹೋಗ್ಬೇಕಾ? ಏನ್ ಹೇಳ್ತಿದ್ಯಾ ಸುಹಾಸಿನಿ? ಅಷ್ಟಕ್ಕೂ ನಾನು ಅದನ್ನ ಹೇಗ್ ಸಹಿಸ್ಕೊಳ್ಳಿ? ನಾವು ಹೊರಗಡೆ ಹೋಗಿದ್ ಮರುಕ್ಷಣನೇ ನಮ್ ಶಾಪ್ ಸೀಸ್ ಆಗಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ನಮ್ ಕಂಪ್ನಿ ಶಾಶ್ವತವಾಗಿ ಮುಚ್ಚ ಹೋಗ್ಬಿಡತ್ತೆ. ಹಾಗೇನಾದ್ರೂ ಆದ್ರೆ ಈ ಜಾನ್ಕಮ್ಮ ಜೀವಂತವಾಗಿದ್ರು ಬದುಕಿರೋ ಶವಕ್ ಸಮಾನ ಆಗೋಗ್ಬಿಡ್ತಾಳೆ. ಬದುಕಕ್ಕೆ ಅತ್ತೆ, ಚೇರ್ ತಗೊಂಡ್ಬನ್ನಿ ಅಣ್ಣ. ಅತ್ತೆ, ಅತ್ತೆ ಏನು ಆಗಿಲ್ಲ. ಕೂತ್ಕೋ. ಅತ್ತೆ ಬನ್ನಿ, ಕೂತ್ಕೊಳ್ಳಿ. ಅತ್ತೆ ಹುಷಾರು. ಜಾನಕಿ. ಅಮ್ಮ, ಅತ್ತೆ, ಅಯ್ಯೋ. ಅತ್ತೆ ನೋಡ್ತಿದ್ದೀರಲ್ಲ, ಪೊಲೀಸರು ತಮ್ಮ ಕಂಪ್ನಿನ ಸೀಸ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಜಾನ್ಕಮ್ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅವರ ಮಗಳು, ಸೊಸೆ ಮತ್ತೆ ಅಳಿಯ ಅಲ್ದೆ ಪಕ್ಕದಲ್ಲಿರೋ ಎಂಪ್ಲಾಯೀಸ್ ಕೂಡ ಅವರಿಗೆ ಮತ್ತೆ ಪ್ರಜ್ಞೆ ತರಲು ಪ್ರಯತ್ನ. ಏನಪ್ಪ ಮ್ಯಾನೇಜರ್, ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡು. ಜಾನಕಿ ಮಾತಾಡು. ಜಾನಕಿ. ಇಲ್ಲಿರುವ ಪೊಲೀಸರು ಮಾಡುವುದನ್ನೆಲ್ಲ ಮಾಡಿ ತಮಾಷೆ ನೋಡುತ್ತಿದ್ದಾರೆ. ಕ್ಯಾಮ್ರಾಮನ್ ನವೀನ್ ಜೊತೆ ಶೋಭಾ, ಓವರ್ ಟು ಸ್ಟುಡಿಯೋ. ಈಗಷ್ಟೇ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಜಾನಕಿ ರಾಮಯ್ಯ ಸ್ವೀಟ್ ಶಾಪ್ ಮುಖ್ಯ ಪ್ರೊಪ್ರೈಟರ್ ಆಗಿರುವ ಜಾನ್ಕಮ್ಮ ಅವರು ತಲೆ ತಿರುಗಿ ಬಿದ್ದಿದ್ದಾರೆ. ತಮ್ಮ ಮಗ ಸೊಸೆ ಸಾಕ್ಷಿಗೋಸ್ಕರ ಹೋಗಿದ್ದಾರೆ ಎಂದು ಅವರು ವಾಪಸ್ ಬರುತ್ತಿದ್ದಂತೆ ತಮ್ಮ ನಿಜಾಯಿತಿಯನ್ನು ಪ್ರೂವ್ ಮಾಡೋದಾಗಿ ಜಾನ್ಕಮ್ಮ ಅವರ ಸೊಸೆ ಸುಹಾಸಿನಿ ಅವರು ಮೀಡಿಯಾಗಳಿಗೆ ತಿಳಿಸಿದ್ದಾರೆ. ಅವರು ಬಾರದ ಪಕ್ಷದಲ್ಲಿ ಸ್ವೀಟ್ ಶಾಪ್ ಖಂಡಿತ ಸೀಸ್ ಮಾಡುತ್ತೇವೆ ಎಂದು ಪೊಲೀಸರು ತಮ್ಮದೇ ಆದ ಶೈಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಶಿವರಾಜ್ ಬ್ರೋ, ನಿನಗೆ 100 ಇಯರ್ಸ್. ನಾನೇ ನಿನಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿದೆ. ಅವಾರ್ಡ್ ತಗೋಬೇಕಾಗಿದ್ದ ಜಾನಕಮ್ಮನವರು ಹೀಗೆ ಮರ್ಯಾದೆ ಕಳ್ಕೊಂಡು ಎಲ್ಲರ ಎದುರಿಗೆ ತಲೆ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸಣ್ಣ ವಿಷಯ ಅಲ್ಲ ಬ್ರೋ. ನಾವು ಸಾಧಿಸಿರೋ ಗ್ರೇಟ್ ಅಚೀವ್ಮೆಂಟ್. ಹೌದಣ್ಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಜಾನಕಮ್ಮನವರು ICUಗೆ ಹೋಗ್ತಾರೆ. ಆಲ್ರೆಡಿ ICUನಲ್ಲಿರೋ ಸ್ವೀಟ್ ಶಾಪ್ ಸ್ಮಶಾನಕ್ಕೆ ಹೋಗುತ್ತೆ. ವಾವ್, ವಂಡರ್ಫುಲ್ ಬ್ರೋ. ಜಾನಕಮ್ಮನವರು ICUಗೆ ಹೋಗ್ತಾರೆ, ಸ್ವೀಟ್ ಶಾಪ್ ಸ್ಮಶಾನಕ್ಕೆ ಹೋಗುತ್ತೆ. ವಾಟ್ ಎ ರೈಮಿಂಗ್. ಈಗ್ಲೇ ಏನ್ ಕಂಡಿದ್ಯಾ ಅಣ್ಣ? ಆ ಉತ್ತಮ್ಗೂ ಮೈಥಿಲಿಗೂ ಸಾಕ್ಷ್ಯಾಧಾರ ಸಿಗದೆ ಆ ಸ್ವೀಟ್ ಶಾಪ್ ಮುಂದೆ ಬಂದು ಬಿದ್ದು ಬಿದ್ದು ಅಳ್ತಾರೆ ನೋಡು. ಆ ಸೀನ್ ಎಲ್ಲದಕ್ಕಿಂತ ಹೈಲೈಟ್ ಆಗತ್ತೆ ಅಣ್ಣ. ಎಸ್, ಆ ಜಾನಕಮ್ಮನ್ ಸ್ವೀಟ್ ಶಾಪ್ ಮುಚ್ಚೋದು ಸ್ಟೇಟ್ ಪೂರ್ತಿ ವೈರಲ್ ಆಗುತ್ತೆ. ಅದನ್ನ ನೋಡಿ ಒಬ್ಬನೇ ಒಬ್ಬ ಕಸ್ಟಮರ್ ಕೂಡ ಜಾನಕಿ ರಾಮಯ್ಯನ್ ಸ್ವೀಟ್ ಶಾಪ್ ಕಡೆಗೆ ಹೆಜ್ಜೆ ಇಡದೆ ಇರೋ ಪರಿಸ್ಥಿತಿ ಬರುತ್ತೆ. ಹಾಗೆ ಆಗ್ಬಿಟ್ರೆ ನಮ್ ಮಂದಾಕಿಣಿ ಸ್ವೀಟ್ ಶಾಪ್ ಫೇಮಸ್ ಆಗ್ಬಿಡುತ್ತೆ. ಹೌದು ಮಗನೆ, ಗುಣಮಟ್ಟಕ್ಕೆ ನಂಬಿಕೆಗೆ ಇನ್ನೊಂದು ಹೆಸರಾಗಿರೋ ಈ ಮಂದಾಕಿನಿ ಸ್ವೀಟ್ ಶಾಪೇ ಕಸ್ಟಮರ್ಗಳಿಗೆ ಅದಿಕ್ಕಾಗ್ಬಿಡುತ್ತೆ.
ಈ ಸ್ವೀಟ್ ಬಿಸ್ನೆಸ್ ಮಾಡೋ ಮಂದಾಕಿನಿ ಇನ್ಮುಂದೆ ದೇವತೆ ಆಗ್ಬಿಡ್ತಾಳೆ. ಸಖತ್ತಾಗಿ ಹೇಳ್ದೆ ಅಮ್ಮ. ಇನ್ಸ್ಪೆಕ್ಟ್ರೆ ಒಂದ್ ಅರ್ಧ ಗಂಟೆ ವೇಟ್ ಮಾಡ್ತೀರಾ? ನನ್ನ ಮೊಮ್ಮಗಳು ಬಂದ್ಬಿಡ್ತಾರೆ. ಒಂದ್ ಅರ್ಧ ಗಂಟೆ ವೇಟ್ ಮಾಡಿ ಪ್ಲೀಸ್. ಈಗಾಗ್ಲೇ ಲೇಟ್ ಆಗಿದೆ. ಕಾನ್ಸ್ಟೇಬಲ್ಸ್ ಕ್ಲೋಸ್ ಇನ್ಸ್ಪೆಕ್ಟರ್, ನಿನ್ ಬಗ್ಗೆ ನಿಂಗೆ ಕಾನ್ಫಿಡೆನ್ಸ್ ಇರ್ಲಿ, ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಶತ್ರುಗಳನ್ನ ಹಗುರವಾಗಿ ಮಾತ್ರ ತಗೋಬೇಡ. ವಾಟ್ ಡ್ಯಾಡ್, ಆಲ್ರೆಡಿ ಟಿವಿಲಿ ನೋಡ್ತಾ ಇದೀವಲ್ಲ, ಅವರು ಸೋತಾಗಿದೆ, ನಮ್ಮ ಗೆಲುವು ಶುರುವಾಗಿದೆ. ಇನ್ನು ಮೈತಿಲಿ ಉತ್ತಮ್ ಬಂದಿಲ್ಲ ಕಿಶೋರ್. ಅವ್ರು ಬಂದ್ಮೇಲೆ ಹೇಳು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಡ್ಯಾಡ್? ಈ ಮಾತು ನೀವ್ ಹೇಳಿರೋದಕ್ಕೆ ಸುಮ್ಮನಾಗ್ತಾ ಇದೀನಿ. ಅದೇ ಬೇರೆಯವರಾಗಿದ್ದಿದ್ರೆ ಶೂಟ್ ಮಾಡಿ ಬಿಸಾಕ್ತಿದೆ. ಅಣ್ಣ, ನಿಮ್ ಡ್ಯಾಡಿ ಹೇಳಿರೋದು 100% ಕರೆಕ್ಟು. ಸರ್ ಪ್ಲೀಸ್ ಕ್ಲೋಸ್ ಮಾಡಿ. ಪ್ಲೀಸ್. ಬ್ರೇಕಿಂಗ್ ನ್ಯೂಸ್. ಜಾನಕಿ ರಾಮಯ್ಯ ಸ್ವೀಟ್ ಶಾಪ್ಗೆ ಉತ್ತಮ್ ಮತ್ತೆ ಮೈಥಿಲಿ ತಲುಪಿದ್ದಾರೆ. ಇನ್ಸ್ಪೆಕ್ಟ್ರೆ, ನಮ್ ಸ್ವೀಟ್ ಶಾಪ್ ಅಲ್ಲಿ ಯಾವ ತರ ತಪ್ಪು ಆಗಿಲ್ಲ ಅಂತ, ನಡೆದಿರೋ ಕಲಬೆರಕೆಗೂ ನಮ್ಗೂ ಯಾವ ತರ ಸಂಬಂಧನೂ ಇಲ್ಲ ಅಂತ ಪ್ರೂವ್ ಮಾಡೋಕೆ ಸಾಕ್ಷಿ ಕೇಳಿದ್ರಲ್ವಾ? ನೋಡಿ, ನಿಮ್ ಕಾಲ್ ಹತ್ರ ಬಿದ್ದಿದಾನಲ್ಲ, ನಡೆದಿರೋ ಕಲಬೆರಕೆಗೆ ಇವನೇ ಪ್ರತ್ಯಕ್ಷ ಸಾಕ್ಷಿ. ಸಾಕ್ಷಿ ಮಾತ್ರ ಅಲ್ಲ, ನಡೆದಿರೋ ಅಪರಾಧದಲ್ಲಿ ಭಾಗಿದಾರ ಕೂಡ. ತಾವು ಯಾವ ಅಪರಾಧನೂ ಮಾಡಿಲ್ಲ ಅಂತ, ತಮ್ಮ ಸ್ವೀಟ್ ಶಾಪ್ ಅಲ್ಲಿ ಯಾವ ತರದ ಕಲಬೆರಕೆನೂ ನಡೆಯಲ್ಲ ಅಂತ ಸಾಕ್ಷಿ ಜೊತೆ ಬಂದಿರುವ ಜಾನಕಮ್ಮ ಅವರು ಮೊಮ್ಮಗ ಮತ್ತೆ ಮೊಮ್ಮಗಳು. ಇಲ್ಲಿದೆ ಅದ್ರ ಬಗ್ಗೆ ಡೀಟೇಲ್ಸ್. ಕಿಶೋರಣ್ಣ, ನೋಡ್ದಿಯಲ್ಲ, ಇಷ್ಟೋ ತನಕ ನಿನ್ನ ಆಟ ನಡೀತಿತ್ತು, ಈಗ ಮೈಥಿಲಿ ಆಟ ಶುರುವಾಗಿದೆ. ಇನ್ ಮುಂದೆ ಸ್ವಲ್ಪ ಹುಷಾರಾಗಿರೋಣ. ನೀವ್ ಕೇಳ್ಬೇಕು ಅನ್ಕೊಂಡಿರೋ ಪ್ರತಿ ಪ್ರಶ್ನೆಗೆ ಅವನ್ ಹತ್ರ ಖಂಡಿತ ಉತ್ತರ ಇದೆ. ಇವನನ್ನ ಕೇಳಿ ತಿಳ್ಕೊಳ್ಳಿ. ಅವ್ರು ಹೇಳಿದ್ ನಿಜಾನೇನಾ? ಹೇಳೋ. ನಡೆದ್ರಿದ್ರಲ್ಲಿ ನಿನ್ ಕೈವಾಡ ಇದ್ಯಾ? ಹೇಳೋ. ಸರ್, ಅಂದ್ರೆ ಅದು ಹೇಳೋದು. ಹೇಳೋ ಹೇಳೋ ಹೇಳೋ. ಹೇಳ್ತೀನಿ ಸರ್, ನಿಜ ಏನಂತ ಹೇಳ್ತೀನಿ ಸರ್. ಅವತ್ತು ಜಾನಕಿ ರಾಮಯ್ಯ ಸ್ವೀಟ್ ಶಾಪ್ಗೆ ಆಯಿಲ್ ಡಬ್ಬಗಳನ್ನ ಅನ್ಲೋಡ್ ಮಾಡಕ್ ಬರ್ತಾ ಇದ್ದೆ ಸರ್. ದಾರಿ ಮಧ್ಯದಲ್ಲಿ ಲೈ, ಕನ್ಫರ್ಮ್ ಆಗಿ ಈ ರೂಟಲ್ಲೇ ಬರ್ತಾನ? ಅರೆ ಮಾಮ, ನಾನು ಎನ್ಕ್ವೈರಿ ಮಾಡಿದೀನೋ, ಖಂಡಿತವಾಗ್ಲೂ ಈ ರೂಟಲ್ಲೇ ಬರೋದು. ಮತ್ತೆ ಇನ್ನು ಬಂದಿಲ್ವಲ್ಲೋ? ನನ್ಗೇನ್ ಗೊತ್ತು ಮಾವ, ನೀನ್ ನನ್ ಕೇಳ್ತಿದ್ಯಾ? ಮಾಮ ಬರ್ತೀಯಾರ ನೋಡು. ಲೈ, ಅದನ್ನ ನಿಲ್ಸೋ. ಯಾರೋ ನೀವು? ಲವ್,
ಯಾರೋ ನೀನು ಸಾಯೋದಕ್ಕೆ ನನ್ನ ಗಾಡಿನೇ ಬೇಕಾಗಿತ್ತಾ? ಚಕ್ರ ಕೆಳಗಡೆ ಬೀಳ್ತೀಯ ಏನು? ಹಂಗಲ್ಲ ಅಣ್ಣ, ಚಿಕ್ಕ ಹೆಲ್ಪ್ ಬೇಕಿತ್ತು. ಹೆಲ್ಪಾ? ಏನಾ ಹೆಲ್ಪು? ಏನಿಲ್ಲಣ್ಣ, ಜಾನಕಿರಾಮಯ್ಯ ಸ್ವೀಟ್ ಶಾಪ್ಗೆ ಆಯಿಲ್ ಸಪ್ಲೈ ಮಾಡ್ತಾ ಇರೋದು ನೀನೇ ಅಲ್ವಾ? ಸಪ್ಲೈ ಮಾಡೋದು ನಾನಲ್ಲ, ಡೀಲರು. ನಾವು ಬರೀ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಷ್ಟೇ. ಹ್ಞೂ ಆಯ್ತಪ್ಪ. ಈ ಆಯಿಲ್ನ ಗೋಡೌನ್ಗೆ ಅನ್ಲೋಡ್ ಮಾಡೋದು ನೀನೇನ ಅಲ್ವಾ ಅಂತ ಕೇಳಿದೆ. ಹೌದಪ್ಪ, ನಾನೇ. ಯಾಕೆ ಹೇಳ್ತಾ ಇದ್ಯಾ? ಏನಿಲ್ಲ ತಮ್ಮ, ಈ ಗಾಡಿಲಿರುವಂತ ಆಯಿಲ್ನ ಡಬ್ಬನ ನಮಗ್ ಕೊಟ್ಟು ನಾವು ಕೊಡೋ ಆಯಿಲ್ ಡಬ್ಬನ ತಗೊಂಡೋಗು. ಆಯಿಲ್ ಡಬ್ಬ ಗೋಡೌನ್ನಲ್ಲಿ ಇಟ್ಟೆ ಅಂದ್ರೆ ನಿನಗೆ 10,000 ಕೊಡ್ತೀನಿ. ಏನೇನು? ಗಾಡಿಲಿರೋ ಡಬ್ಬಗಳನ್ನ ಆಚೆ ಇಟ್ಟು ನೀವು ಕೊಡೋ ಡಬ್ಬಗಳನ್ನ ಒಳಗಡೆ ಹಾಕಿದ್ರೆ 10,000 ಕೊಡ್ತೀರಾ? ಏನಣ್ಣ ಈ ಕಿರಿಕಿರಿ? ನನ್ನ ಹತ್ರನೇ ಇಲ್ಲಿಗಲ್ ದಂಧೆ ಮಾಡಿಸ್ತೀರಾ? ಹೌದಣ್ಣ, ನಾವು ಮಾಡೋದು ದಂಧೆನೆ. ನೀ ನಮ್ ಜೊತೆ ಕೈ ಜೋಡಿಸ್ದೆ ಅನ್ಕೋ, ತಿಂಗಳು ಒಳ್ಳೆ ದುಡ್ಡು ಕೊಡ್ತೀವಿ. ಸ್ಯಾಂಪಲ್ಗೆ ತಗೋ 20,000 ಇಟ್ಕೋ. ತಗೋ. 25,000? ಇದು ತುಂಬಾ ಕಮ್ಮಿ ಅಣ್ಣ. ನೀನ್ ನಮ್ ಜೊತೆ ಕೈ ಜೋಡಿಸ್ತೆ ಅನ್ಕೋ, ತಿಂಗಳಿಗೆ 50,000 ಕೊಡ್ತೀನಿ. 50,000? ಹೌದು. ನಾನು ಹೇಳೋ ಕೆಲ್ಸನ 3ನೇವ್ರಿಗೆ ಗೊತ್ತಾಗ್ದಾಗ ಮಾಡ್ದೆ ಅಂದ್ರೆ ನಮ್ ಸಾರಿಗೆ ಹೇಳಿ ₹1,00,000 ಬೇಕಾದ್ರೂ ಕೊಡಿಸ್ತೀನಿ. ಅಯ್ಯೋ, ಲಕ್ಷನ? ಹೌದು. ಈಗ್ಲಾದ್ರೂ ಈ ಆಯಿಲ್ ಡಬ್ಬನ ಒಳಗಿಟ್ಕೋತೀಯಾ? ಏನಣ್ಣ ₹1,00,000 ಅಂತೀರಾ? ಇಷ್ಟೇ ಡಬ್ಬಗಳನ್ನ ಕೊಡ್ತಾ ಇದ್ದೀರಾ? ಇನ್ನೊಂದು 50 ಡಬ್ಬ ತರಬೇಕಿತ್ತು. ಗಾಡಿಗೆ ಹಾಕ್ಬಿಡಿ, ಪೂರ್ತಿ ಗೋಡನ್ಗೆ ಹಾಕ್ಬಿಡ್ತೀನಿ. ಅಣ್ಣ ದಾರಿಗೆ ಬಂದ. ಸರಿ ಹಾಕೋ ಶಂಕರ. ನೀನು ಸ್ವಲ್ಪ ಹೆಲ್ಪ್ ಮಾಡೋಣ. ಆಯ್ತು ಅಣ್ಣ. ಅಣ್ಣ, ನೀವು ಹೇಳ್ದಾಗೆ ಇವೆಲ್ಲನೂ ಗೋಡನ್ಗೆ ಹಾಕ್ಬಿಡ್ತೀನಿ. ಆದ್ರೆ ಆ 1,00,000 ಕೊಡ್ತೀರಾ? ಗೋಡೌನಲ್ಲಿ ಮೊದಲು ಅನ್ಲೋಡ್ ಮಾಡೋಣ. ನಮ್ ಸಾರಿಗೆ ಹೇಳಿ 1,00,000 ಅಲ್ಲ 2,00,000 ಕೊಡಿಸ್ತೀನಿ. ಸರಿನಾ? ಅಷ್ಟಕ್ಕೂ ನಿಮ್ ಸರಿ. ಅದೆಲ್ಲ ನಿನಗೆ ಯಾಕಣ್ಣ, ನಿನಗೆ ಹೇಳಿದ ಕೆಲಸ ಏನು ಅದನ್ನ ಮಾಡು. ಹೋಗು. ಹಂಗೆ ಆಗ್ಲಿ ಅಣ್ಣ. ಬರ್ತೀನಿ ಅಣ್ಣ. ಇದೇ ಸರ್ ನಡೆದಿದ್ದು. ಹಂಗೆ ಅವರಿಬ್ರು ದುಡ್ಡು ಕೊಟ್ಬಿಟ್ಟು ಆಸೆ ಉಡ್ಸಿದ್ದಕ್ಕೆ ದುರಾಸೆಗೆ ಬಿದ್ದು ಒರಿಜಿನಲ್ ಡಬ್ಗಳ ಜಾಗಕ್ಕೆ ಎಕ್ಸ್ಪೈರಿ ಡೇಟ್ ಮುಗ್ದೋಗಿರೋ ಡಬ್ಗಳನ್ನ ತಂದಿಟ್ಟೆ ಸರ್. ಆ ಮಾಲ್ನ ತಗೊಂಬಂದು ಗೋಡನ್ಗೆ ಹಾಕ್ತೆ ಸರ್. ನನ್ನ ಕ್ಷಮಿಸ್ಬಿಡಿ ಸರ್. ಏನು ಕ್ಷಮಿಸೋದು? ದುಡ್ಡಿಗೆ ದುರಾಸೆ ಪಟ್ಟು ನೀನ್ ಮಾಡಿರೋ ಕೆಲಸದಿಂದ ನಮ್ ಕಂಪನಿಗೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಅಂತ ಗೊತ್ತಾ ನಿಂಗೆ? ನಿನ್ನ ಸಿಕ್ಕಾಕಿದ್ರು ನಮಗ್ ಪಾಪ ಬರಲ್ವೋ? ಅಣ್ಣ ಏನ್ ಸುಮ್ನೆ ಇದ್ಯಾ? 4 ಬಾರ್ಸೋ ಅವನ್ಗೆ. ಅಮ್ಮ ಪ್ಲೀಸ್, ಮಾವ ನಿಲ್ಸಿ, ದುಡುಕ್ಬೇಡಿ. ಇಲ್ಲಿವರೆಗೂ ಅಲ್ಲಿ ಪೊಲೀಸವರು, ಇಲ್ಲಿ ಜನಗಳು ತಪ್ಪು ನಮ್ ಕಡೆಯಿಂದಾನೇ ಆಗಿದೆ ಅಂತ, ನಮ್ ನೆಗ್ಲಿಜೆನ್ಸಿಯಿಂದಾನೇ ನಡೆದಿದೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದ್ರೆ ಅವ್ನು ನಿಜ ಹೇಳಿದ್ರಿಂದ ಆ ಆರೋಪ ಹೊರಟೋಗಿದೆ. ನಿಜವಾದ ಆರೋಪಿ ಯಾರು ಅಂತ ಇವಾಗ ಗೊತ್ತಾಯ್ತಲ್ಲ, ಅಷ್ಟು ಸಾಕು ನಮ್ಗೆ. ಏಯ್, ನಿನ್ ಕೈಯಲ್ಲ ಕೆಲಸ ಮಾಡಿಸಿರೋ ಡೀಟೇಲ್ಸ್ ಹೇಳೋ. ನನ್ಗೇನು ಗೊತ್ತಿಲ್ಲ ಸರ್. ಏನೋ ಅವ್ರು ಯಾರು ಅಂತ ಗೊತ್ತಿಲ್ವಾ ನಿಂಗೆ? ಗೊತ್ತಿಲ್ಲ ಸರ್. ಅವ್ರ ಹೆಸರು ಕೂಡ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಹೆಸರು ಕುಲ ಗೊತ್ತಿಲ್ದಿರೋರು ದುಡ್ಡು ಕೊಡ್ತೀನಿ ಅಂದ್ರೆ ಅದಕ್ಕೆ ದುರಾಸೆ ಪಟ್ಟು ದೇಶದಲ್ಲೇ ಫೇಮಸ್ ಆಗಿರೋ ನಮ್ ಸ್ವೀಟ್ ಶಾಪ್ಗೆ ದ್ರೋಹ ಮಾಡ್ತೀಯಾ ನಿನ್ನ? ಮಾವ ನಿಲ್ಸಿ, ಮಾವ ನಿಲ್ಸಿ. ನೋಡ್ತಿದ್ರೊಳ್ಳೆ ಹಳೆ ಕಳ್ಳನ್ ತರ ಇದ್ದಾನೆ. ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಎಲ್ಲ ಸತ್ಯನೂ ಕಕ್ಕಿಸ್ತೀನಿ. ಸಾರಿ ಮೇಡಮ್, ನಡೆದಿರೋ ಸತ್ಯ ಏನು ಅಂತ ಗೊತ್ತಿಲ್ಲದೆ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಯಾವ ಅಪರಾಧನೂ ಮಾಡ್ದ ನಿಮ್ಮನ್ನ ಅಪರಾಧಿಯಾಗಿ ನೋಡಿ ಈ ಶಾಪ್ನ ಮುಚ್ಚಿಸ್ಬೇಕು ಅನ್ಕೊಂಡ್ವಿ. ನಡೆದಿರೋದಕ್ಕೆ ಮೀಡಿಯಾ ಮುಂದೆ ನಾನ್ ಕ್ಷಮೆ ಕೇಳ್ತಿದ್ದೀನಿ. ಕಾನ್ಸ್ಟೇಬಲ್ಸ್ ಬನ್ನಿ, ಬಾರ.